ರೈತರ ಸಹಕಾರ ಸಂಘದಲ್ಲಿರುವ ರೈತರೇ ಎಚ್ಚರ. ನೀವು ಸಾಲಕ್ಕೆ ನೀಡಿದ ದಾಖಲೆ ಪರಿಶೀಲಿಸಿ. ಮೊಳಕಾಲ್ಮೂರು ಸಹಕಾರ ಸಂಘದ ರೈತರೇ ಎಚ್ಚರ. ಸಾಲ ದುರ್ಬಳಕೆ ಆತಂಕ. ಬಿಜಿಕೆರೆ ರೈತ ಸೇವಾ ಸಹಕಾರ ಸಂಘದಲ್ಲಿ ಸಾಲ ವಿತರಣೆಗೆ ವಿಳಂಬ ಖಂಡನೆ. ಮೊಳಕಾಲ್ಮೂರು ತಾಲೂಕಿನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ರೈತರ ಹೆಸರಿನ ಮೇಲೆ ಬೇರೆಯವರು ಅನಧಿಕೃತವಾಗಿ ಸಾಲ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಎಂದು ಎಚ್ಚರಿಕೆ ನೀಡಿದ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ರೈತರು ಕನಿಷ್ಠ 6 ತಿಂಗಳಿಗೊಮ್ಮೆ ತಮ್ಮ ಪಾಣಿ ಅಂದರೆ ಖಾತೆ ಅಥವಾ ದಾಖಲೆ ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಟ್ಟಣದ ಸಿಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕೆಲವು ಸಹಕಾರ ಸಂಘಗಳಲ್ಲಿ ರೈತರ ಮಾಹಿತಿಯನ್ನು ದುರ್ಬಳಕೆ ಮಾಡುವ ಪ್ರಯತ್ನಗಳು ನಡೆಯುತ್ತಿರುವ ಬಗ್ಗೆ ಗಂಭೀರ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಇದರಿಂದ ನಿಜವಾದ ರೈತರಿಗೆ ಅನ್ಯಾಯವಾಗುವ ಜೊತೆಗೆ ಆರ್ಥಿಕ ಸಂಕಷ್ಟ ಎದುರಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಬ್ಯಾಂಕುಗಳಲ್ಲಿ, ಸೊಸೈಟಿಗಳಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಶಾಮೀಲಾಗಿ ಸಹಕಾರಿ ಸಂಸ್ಥೆಗಳು ದಿವಾಳಿಯಾಗಿವೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿ ಬೇನಾಮಿ ಹೆಸರಿನಲ್ಲಿ ಸಾಲ ಪಡೆದು ಬ್ಯಾಂಕುಗಳನ್ನು ದೋಚಿದ್ದಾರೆ. ಪಿಎಲ್ಡಿ ಬ್ಯಾಂಕುಗಳು ದಿವಾಳಿಯಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬಿಜಿಕೆರೆ ರೈತ ಸೇವಾ ಸಹಕಾರ ಸಂಘದ ರೈತರಿಗೆ ಸಾಲ ವಿತರಣೆ ಮಾಡುವಲ್ಲಿ ಅನಗತ್ಯ ವಿಳಂಬವಾಗುತ್ತಿದೆ ಎಂದು ಆರೋಪಿಸಿ ಮರಲ್ಲಹಳ್ಳಿ ರವಿಕುಮಾರ್ ಮಾತನಾಡಿ, ಬಿತ್ತನೆ ಕಾಲ ಆರಂಭವಾಗಿರುವ ಈ ಸಮಯದಲ್ಲಿ ಸಾಲ ಲಭ್ಯವಾಗದಿದ್ದರೆ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟರೂ ಸಾಲ ನೀಡುತ್ತಿಲ್ಲ ಎಂದರು. ಬ್ಯಾಂಕ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಅರ್ಹ ರೈತರಿಗೆ ವಿಳಂಬವಿಲ್ಲದೆ ಸಾಲ ಬಿಡುಗಡೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯ ನಂತರ ಸಿಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ರೈತ ಸಂಘದ ಮುಖಂಡರು, ಸಹಕಾರ ಸಂಘಗಳ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು, ರೈತರ ಹೆಸರಿನಲ್ಲಿ ಯಾವುದೇ ಅಕ್ರಮ ಸಾಲ ವಹಿವಾಟು ನಡೆಯದಂತೆ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸಬೇಕು ಹಾಗೂ ಬಿಜಿಕೆರೆ ರೈತ ಸೇವಾ ಸಹಕಾರ ಸಂಘದ ಸಾಲ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ರೈತ ಇವತ್ತು ಸಾಲ ಮಾಡ್ಕೊಳ್ಳೋಕ್ಕಾಗಲ್ಲ, ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ 1 ಲಕ್ಷದಿಂದ 33 ಲಕ್ಷದವರೆಗೂ ರಾಜ್ಯ ಸರ್ಕಾರ ಸಬ್ಸಿಡಿ ಸಾಲ ಕೊಡೋದಕ್ಕೆ ಈ ಯೋಜನೆಯನ್ನು ಮಾಡಿದೆ. ಇದನ್ನು ದುರುಪಯೋಗಕ್ಕೆ ಬಿಡಬಾರ್ದು. ಸರ್ಕಾರ ಯೋಜನೆಯನ್ನು ತನಿಖೆ ಮಾಡಿ ರೈತರಿಗೆ, ನಿಜವಾದ ರೈತರಿಗೆ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತೇಳಿ ಸಿಡಿಸಿಸಿ ಬ್ಯಾಂಕ್ನ ಕಾರ್ಯದರ್ಶಿಗಳು ರೈತರ ಹತ್ರ 1 ಲಕ್ಷ 2 ಲಕ್ಷ ಅವರು ಡಿಪಾಸಿಟ್ ಮಾಡಿಸ್ಕೊಂಡು ಇವತ್ತಿಗೂ ಕೂಡ ರೈತರಿಗೆ 2 ವರ್ಷದಿಂದ ಮತ್ತು ಲೋನ್ ಕೊಟ್ಟಿಲ್ಲ. ಮತ್ತು ರೈತರಿಗೆ ಅನೇಕ ಬ್ಯಾಂಕ್ಗಳಲ್ಲಿ PSS ಬ್ಯಾಂಕ್ ಆಗಿರ್ಬೋದು, CDCS ಬ್ಯಾಂಕ್ ಆಗಿರ್ಬೋದು ಮತ್ತು PLD ಬ್ಯಾಂಕ್ ಆಗಿರ್ಬೋದು ಕೋಟಿಗಟ್ಟಲೆ ರೈತರಿಗೆ, ಸರ್ಕಾರಕ್ಕೆ ಮೋಸ ಮಾಡಿ ಇವತ್ತು ರೈತರನ್ನೆಲ್ಲ ದಿಕ್ತಪ್ಪಿಸಿದ್ದಾರೆ ಅಂತ ಹೇಳ್ತಾ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ